ಮತ್ತೊಂದು ಪ್ರಮುಖವಾದಂತಹ ಅಂಶ ಬೆಳಕಿಗೆ ಬರ್ತಾ ಇದೆ. ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿದ್ರ ಸಿಜೆ ರಾಯ್ ಆತ್ಮಹತ್ಯೆಗೇನ್ ಕಾರಣ ಅಂತ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ಒಂದು ಕಡೆ ನಡೀತಾ ಇದೆ. ಇಂಟರ್ನ್ಯಾಷನಲ್ ಹವಾಲಾ ಮಾಫಿಯಾದಲ್ಲಿ ಏನಾದರೂ ಅವರು ಭಾಗಿಯಾಗಿದ್ರ ಅನ್ನುವಂತಹ ಅನುಮಾನ 6 ತಿಂಗಳಿನಿಂದ ಕೇಂದ್ರ ತನಿಖಾ ಸಂಸ್ಥೆಗಳ ಕಣ್ಣಿಗೆ ಬಿದ್ದಿರ್ತಾರೆ ರಾಯ್. ನಿರಂತರವಾಗಿ ಅವರ ವ್ಯವಹಾರಗಳನ್ನ ಫಾಲೋ ಮಾಡ್ತಾ ಇತ್ತು ಅಧಿಕಾರಿಗಳ ತಂಡ. ಇಡಿ, ಐಟಿ, ರೆವೆನ್ಯೂ ಇಂಟೆಲಿಜೆನ್ಸ್ನಿಂದ ನಿರಂತರ ಕಣ್ಗಾವಲು. ಯಾಕಾಗಿ ಇಂತಹದೊಂದು ದುಡುಕಿನ ನಿರ್ಧಾರಕ್ಕೆ ಸಿಜೆ ರಾಯ್ ಬಂದ್ರು ಹಾಕಿದ್ರೆ? ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ ಹೊತ್ತಿಗೆ ಒತ್ತಡಕ್ಕೆ ಸಿಲುಕ್ಬಿಟ್ರ. ಇಷ್ಟು ದೊಡ್ಡ ಉದ್ಯಮ ಎಂಪೈರ್ ಅನ್ನ ಕಟ್ಟಿ ಬೆಳೆಸ್ತಂಥವ್ರು ತೆರಿಗೆಯಲ್ಲಿ ಏನಾದರೂ ಅಂತರಗಳಿದ್ರೆ ಅದನ್ನ ದುಡ್ಡು ಕೊಟ್ಟು ಅದಕ್ಕೆ ದಂಡ ಎಷ್ಟು ಕಟ್ಟಬೇಕೋ ಕಟ್ಟಿ ಅದನ್ನ ಪರಿಹರಿಸ್ಕೊಂಡು ಬಿಡ್ತಾರೆ. ಆದರೆ ಆತ್ಮಹತ್ಯೆ ನಿರ್ಧಾರಕ್ಕೆ ಯಾಕೆ ಬರ್ತಾರೆ? ಏನ್ ಇನ್ವಾಲ್ವ್ಮೆಂಟ್ ಇದೆ? ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ಈಗ ಹವಾಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. 6 ತಿಂಗಳಿನಿಂದ ಕೇಂದ್ರ ತನಿಖಾ ಸಂಸ್ಥೆಗಳ ಕಣ್ಣಿಗೆ ರಾಯ್ ಬಿದ್ದಿರ್ತಾರೆ. ಇಂಟರ್ನ್ಯಾಷನಲ್ ಹವಾಲಾ ಮಾಫಿಯಾದಲ್ಲೇನಾದರೂ ಭಾಗಿಯಾಗಿದ್ರ ಎನ್ನುವ ಅನುಮಾನಗಳು ಮೂಡ್ತಾ ಇದೆಯಾ? 6 ತಿಂಗಳಿನಿಂದ ಇವರ ಬೆನ್ನು ಬಿದ್ದಿದ್ ಯಾಕೆ? ತನಿಖಾ ಸಂಸ್ಥೆಗಳು ನಿರಂತರವಾಗಿ ಇವರ ವ್ಯವಹಾರಗಳನ್ನ ಫಾಲೋ ಮಾಡ್ತಾ ಇತ್ತು. ಇಡಿ, ಐಟಿ, ರೆವೆನ್ಯೂ ಇಂಟೆಲಿಜೆನ್ಸ್ನಿಂದ ನಿರಂತರವಾದಂತಹ ಕಣ್ಗಾವಲು. ಒಂದು ಸಾಮಾನ್ಯ ಉದ್ಯೋಗಿಯಾಗಿದ್ದಂಥವರು ನಂತರ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಕೈ ಹಾಕಿ ನಂತರ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗ್ತಾ ಹೋಗುತ್ತೆ. ಆದರೆ ಈಗ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬರೋದಕ್ಕೆ ಏನ್ ಕಾರಣ? ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಏನ್ ಕಾರಣ ಅಂತ ಅನ್ನೋದು ನಿಜಕ್ಕೂ ಬಹಳ ಅನುಮಾನಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದೊಂದೇ ವಿಷಯ ಒಳಗೆ ಬರ್ತಾ ಇದೆ. ಈ ಹವಾಲಾ ಕನೆಕ್ಷನ್ ಏನು? ಈ ಕೇಂದ್ರ ತನಿಖಾ ಸಂಸ್ಥೆಗಳು ಯಾವಾಗಲಿಂದ ಇವರು ಬೆನ್ನು ಬಿದ್ದಿರೋದು? ಪ್ರತಿಮಾ, ಈಗ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ ಇಂಟರ್ನ್ಯಾಷನಲ್ ಹವಾಲಾ ಮಾಫಿಯಾ ಏನಿದೆ ಅದರಲ್ಲೂ ಕೂಡ ಇದ್ರು ಅನ್ನೋ ಒಂದಷ್ಟು ಮೂಲಗಳಿಂದ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದಾವೆ. ಆದರೆ ಎಷ್ಟು ಮಟ್ಟಿಗೆ ಏನು ಅನ್ನೋದ್ರ ಬಗ್ಗೆ ಮುಂದಿನ ಹಂತದಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಆದರೆ ಸೆಂಟ್ರಲ್ ಏಜೆನ್ಸಿಗಳು ಅಂದರೆ ಅದು ಐಟಿ ಇರ್ಬೋದು, ಇಡಿ ಇರ್ಬೋದು, ರೆವಿನ್ಯೂ ಇಂಟೆಲಿಜೆನ್ಸ್ ಇರ್ಬೋದು, ಈ ಥರ ಸುಮಾರು 6-7 ಇಂಟೆಲಿಜೆನ್ಸ್ ಕಳೆದ 6 ತಿಂಗಳಿಂದ ಅವ್ರನ್ನ ಮಾನಿಟರ್ ಮಾಡ್ತಾ ಇದ್ರು. ಕಂಪ್ಲೀಟ್ ಆಗಿ ಅವರ ವ್ಯವಹಾರ ಇರ್ಬೋದು, ಅವರ ಫಂಡಿಂಗ್ ಇರ್ಬೋದು, ಅವರ ಕಂಪ್ಲೀಟ್ ಬಿಸ್ನೆಸ್ ಅನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಐಟಿ ಅನ್ನೋದು ಒಂದು ನೆಪ. ಆದರೆ ಬೇರೆ ಬೇರೆ ಏಜೆನ್ಸಿಗಳು ಅಂದರೆ ಇವರು ಬರೀ ಕರ್ನಾಟಕದಲ್ಲಿ ಕೇರಳದಲ್ಲಿ ಮಾತ್ರ ಬಿಸ್ನೆಸ್ ಇಲ್ಲ, ದೇಶದ ಹೊರಗಡೆ ಅಂದರೆ ದುಬೈಲಿರ್ಬೋದು, UAE ಇರ್ಬೋದು, ಸಾಕಷ್ಟು ಕಡೆ ಅವರ ಬಿಸ್ನೆಸ್ಗಳು ಇತ್ತು. ಅದರಲ್ಲೂ ಮುಖ್ಯವಾಗಿ ಟ್ಯಾಕ್ಸ್ ಫ್ರೀ ಕಂಟ್ರೀಸಲ್ಲೂ ಕೂಡ ಇವ್ರದ್ದು ಇನ್ವೆಸ್ಟ್ಮೆಂಟು ಇತ್ತು. ಅಂದರೆ ಇದೆಲ್ಲವೂ ಕೂಡ ಮುಖ್ಯವಾಗಿ ಈ ಕೇರಳ ಎಲೆಕ್ಷನ್ಸ್ ಏನಿದೆ, ಈಗ ಇನ್ನೊಂದು 2 ತಿಂಗಳಿಗೆ ಕೇರಳ ಎಲೆಕ್ಷನ್ಸ್ ಏನು ಬರ್ತಾ ಇದೆ, ಅದಕ್ಕೆ ಎಲ್ಲೋ ಒಂದು ಕಡೆ ಇಲ್ಲಿಂದ ದುಡ್ಡು ಹೋಗೋದು ಮತ್ತು ಅಲ್ಲಿಂದ ವಾಪಸ್ ಬಂದು ಈ ಎಲೆಕ್ಷನ್ಸ್ಗೆ ದುಡ್ಡನ್ನು ಬಳಕೆ ಮಾಡ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ಒಂದು ಪಕ್ಷಕ್ಕೆ ಸಾಕಷ್ಟು ಇವರು ಹಣವನ್ನು ಕೊಡ್ತಾ ಇದ್ರು, ಅಲ್ಲಿಂದ ಫಂಡಿಂಗ್ ಆಗ್ತಾ ಇತ್ತು. ಇದು ಸಂಬಂಧಪಟ್ಟಂತೆ ಮತ್ತೆ ಅಲ್ಲಿ ಸರ್ಕಾರ ಇವರು ಫಂಡಿಂಗ್ ಮಾಡುವಂಥ ಸರ್ಕಾರ ಬಂತು ಅಂದರೆ ಇವ್ರಿಗೂ ಕೂಡ ಒಂದು ಉನ್ನತ ಮಟ್ಟದ ಒಂದು ಹುದ್ದೆ ಸಿಗುತ್ತೆ ಅನ್ನೋ ಆಸೆ ಕೂಡ ಇವ್ರಿಗಿತ್ತು ಅನ್ನೋದು ಬರ್ತಾ ಇದೆ. ಈಗ ಒಂದಷ್ಟು ಯಾವಾಗ ಕಳೆದ 6 ತಿಂಗಳಿಂದ ಏನು ಇವರು ಲಾಕ್ ಆಗೋಗ್ಬಿಟ್ಟಿದ್ರು, ಕಂಪ್ಲೀಟ್ ಆಗಿ ಮಾನಿಟರ್ ಮಾಡ್ತಾ ಇದ್ರು. ಇವರ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಬೇರೆ ಬೇರೆ ವ್ಯವಹಾರಗಳೆಲ್ಲ ಬಹುಶಃ ಸಾಕಷ್ಟು ಏನು ಈ ಒಂದು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸೆಂಟ್ರಲ್ ಏಜೆನ್ಸಿಗಳಿಗೆ ಸಿಕ್ಕಿದೆ. ಅವ್ರಿಗೂ ಬಹುಶಃ ರಾಯ್ಗೂ ಅನಿಸುತ್ತೆ ನಾವು ದೇಶ ಬಿಟ್ಟು ಹೊರಗಡೆ ಹೋಗೋಕ್ಕೂ ಕೂಡ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಅಂದರೆ ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ಈ ಫೈನಾನ್ಷಿಯಲ್ ಫ್ರಾಡ್ ಮಾಡಿ ಈಗಾಗಲೇ ವಿಜಯ್ ಮಲ್ಯ ಇರ್ಬೋದು, ಬೇರೆ ಬೇರೆ ನಾವು ಎಕ್ಸಾಂಪಲ್ಸ್ನ ಕೊಡ್ಬೋದು. ಆ ಥರದ್ದು ಹೋಗಿ ಅಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಆದರೆ ಅಲ್ಲಿಗೂ ಹೋಗೋಕ್ಕೂ ಕೂಡ ಇವ್ರಿಗೆ ಇಲ್ಲಿಯ ವೀಸಾ ಇರ್ಬೋದು, ಕೆಲವೊಂದಷ್ಟು ಪಾಸ್ಪೋರ್ಟ್ ಭಾಳಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವರು ಇಲ್ಲಿಂದನೂ ಹೊರಗಡೆ ಹೋಗೋಕ್ಕೆ ಅಲ್ಲಿ ಆಗ್ತಾ ಇರಲಿಲ್ಲ. ಇಲ್ಲೇ ಉಳ್ಕೊಂಡ್ರು ಕೂಡ ಇಲ್ಲಿಯ ಬಿಸ್ನೆಸ್ ಇಲ್ಲೂ ಲಾಕ್ ಆಗ್ತೀನಿ. ಎಲ್ಲೋ ಒಂದು ಕಡೆ ನಾನು ಇದೆಲ್ಲವೂ ಕೂಡ ಹೊರಗಡೆ ಬಂದರೆ ಜೈಲಿಗೆ ಹೋಗ್ಬಿಡ್ತೀನಿ, ಪರ್ಮನೆಂಟ್ ಜೈಲಿಗೆ ಹೋಗ್ಬಿಡ್ತೀನಿ ಅನ್ನೋ ಒಂದು ಉದ್ದೇಶ ಬಹುಶಃ ಅವ್ರಿಗೆ ಬಂದಿರ್ಬೋದು. ಹಾಗಾಗಿ ಅಂತಿಮವಾಗಿ ದಾರಿ ಕಾಣದೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು. ಇವರ ಎಲ್ಲವೂ ಕೂಡ ಬಿಸ್ನೆಸ್ಗಳು ಕಂಪ್ಲೀಟ್ ಈಗಾಗಲೇ ಹೇಳಿದ್ನಲ್ಲ 6 ತಿಂಗಳಿಂದ ಮಾನಿಟರ್ ಮಾಡಿ ಸಾಕಷ್ಟು ಸಾಕ್ಷಿಗಳನ್ನ, ಸಾಕಷ್ಟು ಫಂಡಿಂಗ್ ಆಗಿರುವಂಥದ್ದನ್ನೆಲ್ಲವೂ ಕೂಡ ಕಲೆ ಹಾಕಿದರೆ. ಹಾಗಾಗಿ ಇವ್ರಿಗೆ ಬೇರೆ ಆಲ್ಟರ್ನೇಟಿವ್ ಯಾವುದೂ ಕೂಡ ದಾರಿ ಗೊತ್ತಾಗದಲ್ಲಿ ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಹೊರಗಡೆ ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತವರ ಮಾಹಿತಿಗೆ.